ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಫ್ಯಾಬ್ಲೋ ನೆರುಡಾರವರ ಟು ನೈಟ್ ಐ ಕ್ಯಾನ್ ರೈಟ್ ದ ಸ್ಯಾಡೆಸ್ಟ್ ಲೈನ್ಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಇನ್ನರ್ ಮೀನಿಂಗ್ ಹಾಗೂ ಇದರ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫ್ಯಾಬ್ಲೋ ನೆರುಡಾರವರು ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಇದರ ಒಂದು ಮೇನ್ ಥೀಮನ್ನು ನೋಡಿದಾಗ ಈ ಒಂದು ನೆನಪುಗಳು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಮ್ಮ ಕಳೆದು ಹೋದ ನೆನಪುಗಳು ನಮಗೆ ಒಂದು ಸೀರಿಯಸ್ ಪೇಯ್ನ್ ಆ್ಯಂಡ್ ಸ್ಯಾರೋ, ತುಂಬ ದುಃಖ ಮತ್ತು ನೋವನ್ನು ತಂದುಕೊಡುತ್ತೆ ಅಂತ ಹೇಳಿ ತಮ್ಮ ಹಳೆಯ ನೆನಪುಗಳನ್ನು ನೆನೆಸ್ಕೊಳ್ತಾ ಅವರು ಈ ಒಂದು ಸಾಲುಗಳನ್ನು ಬರಿತಾ ಹೋಗ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಲೈನ್ ಬೈ ಲೈನ್ ಡಿಸ್ಕಸ್ ಮಾಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಟು ನೈಟ್ ಐ ಕ್ಯಾನ್ ರೈಟ್ ದ ಸ್ಯಾಡೆಸ್ಟ್ ಲೈನ್ಸ್, ರೈಟ್ ಫಾರ್ ಎಕ್ಸಾಂಪಲ್, the night is starry and the stars are blue and shiver in the distance. The night wind revolves in the sky and sings. ನೋಡಿ, ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಇಂದು ನಾನು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಾಲುಗಳನ್ನು ಬರೆಯಬಲ್ಲೆ. ಟು ನೈಟ್ ಐ ಕ್ಯಾನ್ ರೈಟ್ ಸ್ಯಾಡೆಸ್ಟ್ ಲೈನ್ಸ್, ದ ಸ್ಯಾಡೆಸ್ಟ್, ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಾಲುಗಳನ್ನು ಬರೆಯಬಲ್ಲೆ. ಅಂದರೆ ಕವಿ ತನ್ನ ದುಃಖವನ್ನು ವ್ಯಕ್ತಪಡಿಸಲು ಸಿದ್ಧರಾಗಿದ್ದಾರೆ. ಆ ದುಃಖವು ತುಂಬ ತೀವ್ರವಾಗಿದೆ ಮತ್ತು ಅದನ್ನು ಬರೆಯುವ ಮೂಲಕ ಅವರು ಹೊರ ಹಾಕ್ತಾ ಇದ್ದಾರೆ. ರೈಟ್ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಏನು ಬರೀತೇನೆ ಅಂದರೆ, ದ ನೈಟ್ ಈಸ್ ಸ್ಟಾರಿ ಆ್ಯಂಡ್ ದ ಸ್ಟಾರ್ಸ್ ಆರ್ ಬ್ಲೂ ಆ್ಯಂಡ್ ಶಿವರ್ ಇನ್ ದ ಡಿಸ್ಟೆನ್ಸ್. ಉದಾಹರಣೆಗೆ, ಈ ರಾತ್ರಿ ನಕ್ಷತ್ರಗಳಿಂದ ತುಂಬಿದೆ, ಆ ನಕ್ಷತ್ರಗಳು ನೀಲಿ ಬಣ್ಣದಲ್ಲಿ ದೂರದಲ್ಲಿ ನಡುಗುತ್ತಿವೆ. ಅಂದರೆ ರಾತ್ರಿಯ ಚಿತ್ರಣವು ಒಂದು ಏಕಾಂಗಿತನ ಮತ್ತು ದೂರವನ್ನು ಸೂಚಿಸುತ್ತೆ. ನಕ್ಷತ್ರಗಳ ನಡುಗುವಿಕೆ ಅಂದರೆ ಒಂದು ಅಸ್ಥಿರತೆ, ಗೊಂದಲ ಮತ್ತು ದುಃಖದ ಭಾವನೆಯನ್ನು ಎತ್ತಿ ತೋರಿಸುತ್ತೆ. ದ ನೈಟ್ ವಿಂಡ್ ರಿವಾಲ್ವ್ಸ್ ಇನ್ ದ ಸ್ಕೈ ಆ್ಯಂಡ್ ಸಿಂಗ್ಸ್. ಆ ರಾತ್ರಿ ಬೀಸ್ತಕ್ಕಂತಹ ಗಾಳಿಯು ಆಕಾಶದಲ್ಲಿ ತಿರುಗಾಡ್ತಾ ಹಾಡನ್ನು ಹಾಡ್ತಾ ಇದೆ. ರಾತ್ರಿಯ ಗಾಳಿಯು ಚಲನೆ ಒಂದು ನಿರಂತರ ಬದಲಾವಣೆಯನ್ನು ಸೂಚಿಸುತ್ತೆ ಮತ್ತು ಭಾವನೆಗಳ ತಳಮಳಗಳ ಒಂದು ಸಂಕೇತವಾಗಿದೆ. ಹಾಡುವುದು ಅನ್ನುವುದು ದುಃಖದ ಒಂದು ಅಭಿವ್ಯಕ್ತಿ. ಸಿಂಗ್ಸ್, ಇಲ್ಲಿ ಕವಿ ತನ್ನ ದುಃಖವನ್ನು ಹೊರಹಾಕ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಟು ನೈಟ್ ಐ ಕ್ಯಾನ್ ರೈಟ್ ದ ಸ್ಯಾಡೆಸ್ಟ್ ಲೈನ್ಸ್, ಐ ಲವ್ಡ್ ಹರ್ ಆ್ಯಂಡ್ ಸಮ್ಟೈಮ್ಸ್ ಶಿ ಲವ್ಡ್ ಮೀ ಟು. ನಾನೀಗ ಅತ್ಯಂತ ದುಃಖಕರವಾದ ಸಾಲುಗಳನ್ನು ಬರಿತಾ ಇದ್ದೇನೆ. ಇಲ್ಲಿ ಮೊದಲ ಸಾಲನ್ನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಆ ದುಃಖದ ತೀವ್ರತೆಯನ್ನು ಒತ್ತಿ ಹೇಳ್ತಾ, ಐ ಲವ್ಡ್ ಹರ್, ನಾನು ಅವಳನ್ನು ಪ್ರೀತಿಸಿದೆ, ಅವಳು ಸಹ ನನ್ನನ್ನು ಪ್ರೀತಿಸಿದ್ಲು. ಇಲ್ಲಿ ಪ್ರೀತಿಯು ಒನ್ ಸೈಡೆಡ್ ಆಗಿರಲಿಲ್ಲ, ಅದು ಎರಡೂ ಕಡೆಯಿಂದ ಬಂದಿತ್ತು. ಶಿ ಲವ್ಡ್ ಮೀ ಟು, ಕೆಲವು ಸಲ ಅವಳು ಸಹ ನನ್ನನ್ನು ಪ್ರೀತಿ ಮಾಡಿದ್ಲು. ಥ್ರೂ ನೈಟ್ಸ್ ಲೈಕ್ ದಿಸ್ ಒನ್ ಐ ಹೆಲ್ಡ್ ಇನ್ ಹರ್ ಮೈ ಆರ್ಮ್ಸ್, ಐ ಕಿಸ್ಡ್ ಹರ್ ಅಗೇನ್ ಆ್ಯಂಡ್ ಅಗೇನ್ ಅಂಡರ್ ದ ಎಂಡ್ಲೆಸ್ ಸ್ಕೈಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಇಂತಹ ಒಂದು ರಾತ್ರಿಯ ಸಮಯದಲ್ಲಿ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಹಿಡಿದುಕೊಂಡಿದ್ದೆ. ಕವಿ ತನ್ನ ಪ್ರೇಯಸಿಯೊಂದಿಗೆ ಕಳೆದಂತಹ ಒಂದು ಸಂತೋಷದ ಸಮಯವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಆ ಒಂದು ಪ್ರೇಯಸಿಯನ್ನು ತಮ್ಮ ತೋಳುಗಳಲ್ಲಿ ಹಿಡ್ಕೊಂಡಿದ್ದಾರೆ. ಅದು ಒಂದು ರಾತ್ರಿಯ ಸಮಯದಲ್ಲಿ. ಐ ಕಿಸ್ಡ್ ಹರ್ ಅಗೇನ್ ಆ್ಯಂಡ್ ಅಗೇನ್ ಅಂಡರ್ ದ ಎಂಡ್ಲೆಸ್ ಸ್ಕೈ. ಅಂದರೆ ಆಕೆಯನ್ನು, ತನ್ನ ಪ್ರೇಯಸಿಯನ್ನು ಮುತ್ತಿಡ್ತಾ ಇದ್ದಾರೆ. ಎರಡು, ಅಗೇನ್ ಆ್ಯಂಡ್ ಅಗೇನ್ ಆಕೆಗೆ ಮುತ್ತನ್ನು ಕೊಡ್ತಾ ಇದ್ದಾರೆ. ಅಂಡರ್ ದ ಎಂಡ್ಲೆಸ್ ಸ್ಕೈ ಅಂದರೆ ಈ ಒಂದು ಅಂತ್ಯವಿಲ್ಲದ ಆಕಾಶದ ಕೆಳಗೆ ಆಕೆಗೆ ಮುತ್ತನ್ನು ನೀಡ್ತಾ ಇದ್ದಾರೆ. ಅಂದರೆ ಪ್ರೀತಿಯ ತೀವ್ರತೆಯಲ್ಲಿ ಗೊತ್ತಾಗುತ್ತೆ. ತುಂಬ ಪ್ರೀತಿಯನ್ನು ಮಾಡಿದ್ರು. ಆ ಒಂದು ಕ್ಷಣಗಳು ಅತ್ಯಂತ ಸುಂದರವಾದ ಕ್ಷಣಗಳ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಶಿ ಲವ್ಡ್ ಮೀ ಸಮ್ಟೈಮ್ಸ್, ಐ ಲವ್ಡ್ ಹರ್ ಟು, ಹೌ ಕುಡ್ ಒನ್ ನಾಟ್ ಹ್ಯಾವ್ ಲವ್ಡ್ ಹರ್ ಗ್ರೇಟ್ ಸ್ಟಿಲ್ ಐಸ್. ಆಕೆ ನನ್ನನ್ನು ಪ್ರೀತಿಸಿದ್ಲು, ಕೆಲವೊಮ್ಮೆ ನಾನು ಅವಳನ್ನು ಪ್ರೀತಿಸಿದ್ದೆ. ಅಂದರೆ ಮೊದಲನೇ ಸಾಲಿನಂತೆ ಪ್ರೀತಿಯಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಮತ್ತೆ ಅದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಅವಳು ನನ್ನನ್ನು ಪ್ರೀತಿಸಿದ್ಲು, ಮತ್ತೊಮ್ಮೆ ನಾನು ಸಮ್ಟೈಮ್ಸ್, ಕೆಲವೊಮ್ಮೆ ನಾನು ಅವಳನ್ನು ತುಂಬ ಪ್ರೀತಿ ಮಾಡಿದ್ದೆ. ಹೌ ಕುಡ್ ಒನ್ ನಾಟ್ ಹ್ಯಾವ್ ಲವ್ಡ್ ಹರ್ ಗ್ರೇಟ್ ಸ್ಟಿಲ್ ಐಸ್, ಅವಳ ಒಂದು ಶಾಂತವಾದಂತಹ ಒಂದು ಕಣ್ಣುಗಳು. ಹೌ ಕುಡ್ ಒನ್ ನಾಟ್ ಹ್ಯಾವ್ ಲವ್ಡ್ ಹರ್ ಗ್ರೇಟ್ ಸ್ಟಿಲ್ ಐಸ್, ಅವಳ ಶಾಂತವಾದ ಕಣ್ಣುಗಳನ್ನು ನೋಡಿದ್ರೆ ಹೇಗೆ ಪ್ರೀತಿಸದೇ ಇರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಕವಿ ತನ್ನ ಪ್ರೇಯಸಿಯ ಕಣ್ಣುಗಳ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಪ್ರೀತಿಯನ್ನು ಮತ್ತೊಮ್ಮೆ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಟು ನೈಟ್ ಐ ಕ್ಯಾನ್ ರೈಟ್ ದ ಸ್ಯಾಡೆಸ್ಟ್ ಲೈನ್ಸ್, ಟು ಥಿಂಕ್ ದಟ್ ಐ ಡು ನಾಟ್ ಹ್ಯಾವ್ ಹರ್, ಟು ಫೀಲ್ ದಟ್ ಐ ಹ್ಯಾವ್ ಲಾಸ್ಟ್ ಹರ್. ನೋಡಿ, ಈಗ ಮತ್ತೆ ಹೇಳ್ತಾ ಇದ್ದಾರೆ, ನಾನು ಇಂದು ಅತ್ಯಂತ ದುಃಖಕರವಾದಂಥ ಒಂದು ಸಾಲನ್ನು ಹೇಳ್ತಾ ಇದ್ದೇನೆ. ಆ ಭಾವನೆಯನ್ನು ಹೊರಹಾಕ್ತಾ ಹೇಳ್ತಾ ಇದ್ದಾರೆ, ನನ್ನ ಬಳಿ ಈಗ ಅವಳಿಲ್ಲ,
ಅವಳನ್ನು ಕಳೆದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆಕೆಯನ್ನು ಕಳೆದುಕೊಂಡಿರ್ತಕ್ಕಂತಹ ಆ ನಷ್ಟದ ನೋವು ಮತ್ತು ಆ ಖಾಲಿ ಒಂಟಿತನದ ಭಾವನೆ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಐ ಡು ನಾಟ್ ಹ್ಯಾವ್ ಹರ್, ಅವಳೀಗ ನನ್ನ ಹತ್ರ ಇಲ್ಲ. ಟು ಫೀಲ್ ದಟ್ ಐ ಹ್ಯಾವ್ ಲಾಸ್ಟ್ ಹರ್, ನಾನು ಅವಳನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಟು ಹಿಯರ್ ದ ಇಮ್ಮೆನ್ಸ್ ನೈಟ್ ಸ್ಟಿಲ್ ಮೋರ್ ಇಮ್ಮೆನ್ಸ್ ವಿತೌಟ್ ಹರ್ ಆ್ಯಂಡ್ ದ ವರ್ಸ್ ಫಾಲ್ಸ್ ಟು ದ ಸೋಲ್ ಲೈಕ್ ಡ್ಯೂ ಟು ದ ಪಾಶ್ಚರ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಅವಳಿಲ್ಲದ ಒಂದು ಈ ಇಮ್ಮೆನ್ಸ್ ನೈಟ್, ಈ ದುಃಖಕರವಾಗಿರ್ತಕ್ಕಂತಹ ಆ ರಾತ್ರಿ, ಸ್ಟಿಲ್ ಮೋರ್ ಇಮ್ಮೆನ್ಸ್ ವಿತೌಟ್ ಹರ್, ಅವಳಿಲ್ಲದೆ ಇನ್ನೂ ಅತಿ ಹೆಚ್ಚು ದುಃಖವನ್ನು ನೀಡ್ತಾ ಇದೆ. ಅವಳಿಲ್ಲದೆ ಇರ್ತಕ್ಕಂಥ ಈ ರಾತ್ರಿಯನ್ನು ನಾನು ಅನುಭವಿಸಲು ಸಾಧ್ಯ ಆಗ್ತಾ ಇಲ್ಲ. ಆಕೆ ಇಲ್ಲದೆ ಇರೋ ಈ ರಾತ್ರಿ ಇನ್ನಷ್ಟು ದುಃಖವನ್ನು ಹೆಚ್ಚಿಸ್ತಾ ಇದೆ. ಅವಳಿಲ್ಲದ ಈ ರಾತ್ರಿಯ ಮೌನ ಅಂತಕ್ಕಂಥದ್ದು, ಏಕಾಂಗಿತನ ಅಂತಕ್ಕಂಥದ್ದು ಅತಿಯಾದ ದುಃಖವನ್ನು ನನಗೆ ನೀಡ್ತಾ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ದ ವರ್ಸ್ ಫಾಲ್ಸ್ ಟು ದ ಸೋಲ್ ಲೈಕ್ ಡ್ಯೂ ಟು ದ ಪ್ಯಾಶ್ಚರ್. ನೋಡಿ, ಇಲ್ಲಿ ಕವಿತೆ ಅವರು ಹೇಳ್ತಾ ಇದ್ದಾರೆ, ಈ ಸಾಲುಗಳು ಆತ್ಮಕ್ಕೆ ಇಬ್ಬನಿಯ ಬೀಳುವಂತೆ, ಹುಲ್ಲಿನ ಮೇಲೆ ಬೀಳುವ ಇಬ್ಬನಿಯಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿತೆಯು ಸಮಾಧಾನವನ್ನು ತರ್ತದೆ, ಆದರೆ ಇದು ನೋವನ್ನು ಸಂಪೂರ್ಣವಾಗಿ ಹೋಗಲಾಡಿಸೋದಿಲ್ಲ. ದ ವರ್ಸ್, ಈ ಕವಿತೆ ಅಂತಕ್ಕಂಥದ್ದು ಫಾಲ್ಸ್ ಟು ದ ಸೋಲ್ ಲೈಕ್ ಎ ಡ್ಯೂ, ಆತ್ಮದ ಮೇಲೆ ಒಂದು ಇಬ್ಬನಿಯಂತೆ ಅದು ಬೀಳ್ತಾ ಇದೆ. ಆದರೆ ಈ ನೋವನ್ನು ನಾನು ಸಂಪೂರ್ಣವಾಗಿ ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮ್ಯಾಟರ್ ದಟ್ ಮೈ ಲವ್ ಕುಡ್ ನಾಟ್ ಕೀಪ್ ಹರ್, ದ ನೈಟ್ ಈಸ್ ಸ್ಟೇರಿ ಆ್ಯಂಡ್ ಶಿ ಈಸ್ ನಾಟ್ ವಿತ್ ಮೀ. ಅಂದರೆ ಈ ಸಾಲನ್ನು ನೋಡಿದಾಗ ನನ್ನ ಪ್ರೀತಿ ಅವಳನ್ನು ಉಳಿಸ್ಕೊಳ್ಳಲು ಸಾಧ್ಯ ಆಗಲಿಲ್ಲ, ಅದು ಗೊತ್ತಾಗಲಿಲ್ಲ ಅಂತ. ವಾಟ್ ಡಸ್ ಇಟ್ ಮ್ಯಾಟರ್ ದಟ್ ಮೈ ಲವ್ ಕುಡ್ ನಾಟ್ ಕೀಪ್ ಹರ್, ನನ್ನ ಪ್ರೀತಿ ಅವಳನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ವಲ್ಲ ಅಂತ ಕವಿ ತನ್ನ ಪ್ರೀತಿ ವಿಫಲವಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ನೈಟ್ ಈಸ್ ಸ್ಟಾರಿ ಆ್ಯಂಡ್ ಶಿ ಈಸ್ ನಾಟ್ ವಿತ್ ಮೀ. ಈ ರಾತ್ರಿ, ನಕ್ಷತ್ರಗಳಿಲ್ಲದಂತಹ ರಾತ್ರಿ ಇದೆ, ಅವಳು ನನ್ನೊಂದಿಗಿಲ್ಲ. ದ ನೈಟ್ ಈಸ್ ಸ್ಟಾರಿ ಆ್ಯಂಡ್ ಶಿ ಈಸ್ ನಾಟ್ ವಿತ್ ಮೀ. ಈ ರಾತ್ರಿಯಲ್ಲಿ ನಕ್ಷತ್ರಗಳು ಕಾಣ್ತಾ ಇದೆ, ಆದರೆ ಅವಳು ನನ್ನೊಂದಿಗೆ ಇಲ್ಲ. ಈ ನೋವನ್ನು ಅದು ಹೇಳ್ತಾ ಇದೆ. ನಕ್ಷತ್ರಗಳು ಕಾಣ್ತಾ ಇದೆ ರಾತ್ರಿಯಲ್ಲಿ, ಆದರೆ ಅವಳು ನನ್ನ ಬಳಿ ಇಲ್ವಲ್ಲ ಅಂತಕ್ಕಂಥ ನೋವನ್ನು ಹೇಳ್ತಾ ಇದ್ದಾರೆ. ದಿಸ್ ಈಸ್ ಆಲ್ ಇನ್ ದ ಡಿಸ್ಟೆನ್ಸ್, ಸಮ್ ಒನ್ ಈಸ್ ಸಿಂಗಿಂಗ್ ಇನ್ ದ ಡಿಸ್ಟೆನ್ಸ್. ದಿಸ್ ಈಸ್ ಆಲ್, ಇಷ್ಟೇ. ಅಂತಿಮವಾಗಿ ತಮ್ಮ ದುಃಖದ ತೀವ್ರತೆಯನ್ನು ಹೇಳ್ತಾ ಇದ್ದಾರೆ. ದೂರದಲ್ಲಿ ಯಾರೋ ಹಾಡ್ತಾ ಇದ್ದಾರೆ. ದೂರದ ಹಾಡು ಅಂದರೆ ಈಗ ಕವಿ ಏಕಾಂಗಿಯಾಗಿ ಕುಳಿತಿದ್ದಾರೆ, ದೂರದಲ್ಲೆಲ್ಲೋ ಹಾಡನ್ನು ಕೇಳ್ತಾ ಇರೋದು ಅವರ ಏಕಾಂಗಿತನವನ್ನು ಹೇಳ್ತಾ ಇದೆ. ಹಾಡನ್ನು ಕೇಳ್ತಾ ಅವರು ಅತಿ ಹೆಚ್ಚು ದುಃಖದಲ್ಲಿದ್ದಾರೆ. ಮೈ ಸೋಲ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ದಟ್ ಇಟ್ ಹ್ಯಾಸ್ ಲಾಸ್ಟ್ ಹರ್, ಮೈ ಸೈಟ್ ಟ್ರೈಸ್ ಟು ಫೈಂಡ್ ಹರ್ ಆ್ಯಸ್ ದೋ ಟು ಬ್ರಿಂಗ್ ಹರ್ ಕ್ಲೋಸರ್. ನೋಡಿ, ಇಲ್ಲಿ ಮೈ ಸೋಲ್ ನಾಟ್ ಸ್ಯಾಟಿಸ್ಫೈಡ್, ನನ್ನ ಆತ್ಮಕ್ಕೆ ಈಗ ತೃಪ್ತಿ ಇನ್ನೂ ಸಿಕ್ಕಿಲ್ಲ. ಇಟ್ ಹ್ಯಾಸ್ ಲಾಸ್ಟ್ ಹರ್, ನನ್ನ ಆತ್ಮ ಅವಳನ್ನು ಕಳ್ಕೊಂಡ್ಬಿಟ್ಟಿದೆ. ಅದರ ಅರ್ಥ ತುಂಬ ನಷ್ಟವಾಗಿದೆ, ತುಂಬ ನೋವಾಗಿದೆ, ನನಗೆ ನನ್ನ ಆತ್ಮಕ್ಕೆ ತೃಪ್ತಿ ಇಲ್ಲ, ಯಾಕೆಂದರೆ ಅದು ಅವಳನ್ನು ಕಳ್ಕೊಂಡಿದೆ. ಮೈ ಸೈಟ್ ಟ್ರೈಸ್ ಟು ಫೈಂಡ್ ಹರ್ ಆ್ಯಸ್ ಥ್ರೂ ಟು ಬ್ರಿಂಗ್ ಹರ್ ಕ್ಲೋಸರ್. ನನ್ನ ಸೈಟ್, ನನ್ನ ದೃಷ್ಟಿ ಅವಳನ್ನು ಹುಡುಕ್ತಾ ಇದೆ, ಹುಡುಕಿ ಅವಳನ್ನು ನನ್ನ ಹತ್ತಿರಕ್ಕೆ ತರಲು ಪ್ರಯತ್ನಿಸ್ತಾ ಇದೆ. ಕವಿ ತನ್ನ ಪ್ರೇಯಸಿಯನ್ನು ಮತ್ತೆ ಪಡಿಬೇಕು ಅಂತಕ್ಕಂಥ ಹಂಬಲವನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಕಣ್ಣಿಂದ ಆಕೆಯನ್ನು ಹುಡುಕ್ತಾ ಅವಳನ್ನು ಹತ್ತಿರಕ್ಕೆ ತರೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಮೈ ಹಾರ್ಟ್ ಲುಕ್ಸ್ ಫಾರ್ ಹರ್ ಆ್ಯಂಡ್ ಶಿ ಈಸ್ ನಾಟ್ ವಿತ್ ಮೀ, ದ ಸೇಮ್ ನೈಟ್ ವೈಟ್ನಿಂಗ್ ದ ಸೇಮ್ ಟ್ರೀಸ್. ನೋಡಿ, ನನ್ನ ಹೃದಯ ಅವಳನ್ನು ಹುಡುಕ್ತಾ ಇದೆ. ಮೈ ಹಾರ್ಟ್ ಲುಕ್ಸ್ ಫಾರ್ ಹರ್, ನನ್ನ ಹೃದಯ ಅವಳನ್ನು ಹುಡುಕ್ತಾ ಇದೆ, ಅವಳಿಗೋಸ್ಕರ ಕಾಯ್ತಾ ಇದೆ. ಶಿ ಈಸ್ ನಾಟ್ ವಿತ್ ಮೀ, ಅವಳು ನನ್ನ ಜೊತೆಗಿಲ್ಲ. ಅವಳಿಲ್ಲದ ಈ ಒಂದು ನೋವನ್ನು ಅವರು ಮತ್ತೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಾಲಲ್ಲಿ. ದ ಸೇಮ್ ನೈಟ್ ವೈಟ್ನಿಂಗ್ ದ ಸೇಮ್ ಟ್ರೀಸ್, ಅದೇ ರಾತ್ರಿ ಅದೇ ಮರಗಳು ಅವೇ ಬೆಳಗ್ತಾ ಇದೆ. ಆ ಸಮಯವು ಬದಲಾಗಿದ್ದರೂ ಕೂಡ ಕವಿ ಪರಿಸ್ಥಿತಿ ಮಾತ್ರ ಹಾಗೇ ಇದೆ. ದ ಸೇಮ್ ನೈಟ್ ವೈಟ್ನಿಂಗ್ ದ ಸೇಮ್ ಟ್ರೀಸ್. ನಂತರ ವಿ ಆಫ್ ದ ಟೈಮ್ ಆರ್ ನೋ ಲಾಂಗರ್ ದ ಸೇಮ್, ಐ ನೋ ಲಾಂಗರ್ ಲವ್ ಹರ್ ದಟ್ ಸರ್ಟೈನ್ ಬಟ್ ಹೌ ಐ ಲವ್ಡ್ ಹರ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಆ ಸಮಯದ ನಾವು ಈಗಿನ್ನೂ ಒಂದೇ ಆಗಿಲ್ಲ. ನೋ ಲಾಂಗರ್ ದ ಸೇಮ್ ಆಫ್ ದ ಟೈಮ್ ಅಂದರೆ ಆ ಬದಲಾದ ಪರಿಸ್ಥಿತಿಯ ಆ ಸಂಬಂಧ ಒಂದು ಅಂತ್ಯವನ್ನು ಸೂಚಿಸ್ತಾ ಇದೆ. ನಂತರ ಐ ನೋ ಲಾಂಗರ್ ಲವ್ ಹರ್, ನಾನೀಗ ಅವಳನ್ನು ಪ್ರೀತಿಸ್ತಾ ಇಲ್ಲ. ದಟ್ ಸರ್ಟೈನ್ ಬಟ್ ಹೌ ಐ ಲವ್ಡ್ ಹರ್, ಆದರೆ ನಾನು ಅವಳನ್ನು ಎಷ್ಟು ಪ್ರೀತಿಸಿದೆ ಅಂದರೆ ಇಲ್ಲಿ ಪ್ರೀತಿ ಮುಗಿದೋಗಿದೆ, ಆಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಅವಳನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅನ್ನೋದನ್ನ ನೆನೆಸ್ಕೋತಾ ಇದ್ದಾರೆ. ಆ ಪ್ರೀತಿಯ ತೀವ್ರತೆಯನ್ನು
ನೆನಪಿಸ್ಕೊಳ್ತಾ ಇದ್ದಾರೆ ಕವಿ. ನಂತರ ಹೇಳ್ತಾರೆ, ಮೈ ವಾಯ್ಸ್ ಟ್ರೈ ಟು ಫೈಂಡ್ ದ ವಿಂಡ್ ಟು ಟಚ್ ಹರ್ ಹಿಯರಿಂಗ್ ಅನದರ್ಸ್. ಅಂದರೆ ಅವಳ ಧ್ವನಿ, ಮೈ ವಾಯ್ಸ್ ಟ್ರೈ ಟು ಫೈಂಡ್ ದ ವಿಂಡ್ ಟು ಟಚ್ ಹರ್ ಹಿಯರಿಂಗ್, ಅಂದರೆ ನನ್ನ ಧ್ವನಿ ಅವಳ ಕಿವಿಯನ್ನು ತಲುಪಲು ಆ ಗಾಳಿಯನ್ನು ಹುಡುಕ್ತಾ ಇದೆ. ಆಕೆಗೆ ತನ್ನ ನೋವನ್ನು ತಿಳಿಸಬೇಕು ಅಂತ ಅವರು ಹಂಬಲಿಸ್ತಾ ಇದ್ದಾರೆ. ತನ್ನ ಭಾವನೆಗಳನ್ನು ಅವಳಿಗೆ ತಿಳಿಸಲು ಅವಳವರೆಗೂ ಹೋಗ್ತಕ್ಕಂಥ ಗಾಳಿಯನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಅದರ ಮೂಲಕ ಆಕೆಗೆ ತಿಳಿಸಬೇಕು. ಅನದರ್ಸ್ ಇಲ್ಲಿ ಇನ್ನೊಬ್ಬರ ಅಂದರೆ ಅರ್ಥ ಅವಳು ಈಗ ಬೇರೆಯವಳಾಗಿದ್ದಾಳೆ ಅಂತಕ್ಕಂಥ ನೋವು. ಅವಳು ಬೇರೆಯವಳಾಗ್ಬಿಟ್ಟಿದ್ದಾಳೆ. ಶಿ ವಿಲ್ ಬಿ ಅನದರ್ಸ್, ಅವಳು ಬೇರೆಯವರಿಗೆ ಸೇರಿಬಿಟ್ಟಿದ್ದಾಳೆ. ಶಿ ವಿಲ್ ಬಿ ಅನದರ್ಸ್ ಆ್ಯಸ್ ಶಿ ವಾಸ್ ಬಿಫೋರ್ ಮೈ ಕಿಸ್ಸಸ್. ಅವಳು ಬೇರೆಯವಳಾಗ್ಬಿಟ್ಟಿದ್ದಾಳೆ, ಆದರೆ ಅವಳು ನನ್ನ ಒಂದು ಮೊದಲ ಪ್ರೀತಿಯಾಗಿದ್ಲು. ಇಲ್ಲಿ ಕವಿ ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ. ಅವಳು ಬೇರೆಯವಳಾಗ್ಬಿಟ್ಟಿದ್ದಾಳೆ. ಆ್ಯಸ್ ಶಿ ವಾಸ್ ಬಿಫೋರ್ ಮೈ ಕಿಸ್ಸಸ್, ಅವಳು ನನ್ನ ಮೊದಲ ಮುತ್ತುಗಳು, ನನ್ನ ಮೊದಲ ಪ್ರೇಯಸಿಯಾಗಿದ್ಲು ಅಂತಕ್ಕಂಥದ್ದು. ಹರ್ ವಾಯ್ಸ್, ಹರ್ ಬ್ರೈಟ್ ಬಾಡಿ, ಹರ್ ಇನ್ಫೈನೈಟ್ ಐಸ್. ಆಕೆಯ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾಳೆ. ಅವಳ ವಾಯ್ಸ್ ತುಂಬ ಚೆನ್ನಾಗಿತ್ತು, ಅವಳ ದೇಹ ಬ್ರೈಟ್, ತುಂಬ ಒಂದು ಪ್ರಕಾಶಮಾನವಾಗಿತ್ತು. ಅವಳ ನೆನಪುಗಳು ಇನ್ನೂ ಆ ಕವಿಯನ್ನು ಕಾಡ್ತಾ ಇದೆ. ಆರ್ ಇನ್ಫೈನೈಟ್ ಐಸ್, ಅವಳ ಕಣ್ಣುಗಳು ಅನಂತವಾದದ್ದು. ಆಕೆಯ ಕಣ್ಣುಗಳ ಸೌಂದರ್ಯ ಮತ್ತು ಆಳವಾದ ಪ್ರೀತಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಐ ನೋ ಲಾಂಗರ್ ಲವ್ ಹರ್ ದಟ್ ಸರ್ಟೈನ್ ಬಟ್ ಮೇ ಬಿ ಐ ಲವ್ ಹರ್. ನಾನೀಗ ಅವಳನ್ನು ಪ್ರೀತಿ ಮಾಡ್ತಾ ಇಲ್ಲ, ಆದರೆ ಖಂಡಿತವಾಗಿ ಹೇಳಬೇಕು ಅಂದರೆ ನಾನು ಅವಳನ್ನು ಇನ್ನೂ ಪ್ರೀತಿಸ್ತಾ ಇದ್ದೇನೆ. ಅಂದರೆ ಕವಿಯ ಭಾವನೆಗಳಲ್ಲಿ ಗೊಂದಲ ಇದೆ. ಆಕೆ ಇನ್ನೂ ಸಂಪೂರ್ಣವಾಗಿ ಆ ಕವಿಯನ್ನು ಬಿಟ್ಟು ಹೋಗಿಲ್ಲ. ಆಕೆಯನ್ನು ನಾನು ಲವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಮೇ ಬಿ ಐ ಲವ್ ಹರ್, ನಾನು ಇನ್ನೂ ಆಕೆಯನ್ನು ಒಂದು ಪ್ರೀತಿ ಮಾಡ್ತಾನೆ ಇದ್ದೇನೆ ಅಂತಲೂ ಹೇಳ್ತಾರೆ. ಲವ್ ಈಸ್ ಸೋ ಶಾರ್ಟ್, ಫರ್ಗೆಟಿಂಗ್ ಈಸ್ ಸೋ ಲಾಂಗ್, ಬಿಕಾಸ್ ಥ್ರೂ ನೈಟ್ಸ್ ಲೈಕ್ ದಿಸ್ ಒನ್ ಐ ಹೆಲ್ಡ್ ಹರ್ ಇನ್ ಮೈ ಆರ್ಮ್ಸ್. ನೋಡಿ, ಇಲ್ಲಿ ಲವ್ ಈಸ್ ಸೋ ಶಾರ್ಟ್, ಪ್ರೀತಿ ಅನ್ನೋದು ತುಂಬ ಚಿಕ್ಕದು, ಆದರೆ ಆ ನೆನಪುಗಳನ್ನು ಮರೆಯೋದು ತುಂಬ ಕಷ್ಟ, ತುಂಬ ಲಾಂಗ್, ತುಂಬ ಸಮಯ ತಗೊಳ್ಳುತ್ತೆ. ಪ್ರೀತಿಯು ಕ್ಷಣಿಕವಾಗಿರುತ್ತೆ. ಆ ಮರೆಯುವಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟ, ತುಂಬ ಕಷ್ಟ, ಬಹಳ ಸಮಯವನ್ನು ಅದು ತಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಿಕಾಸ್ ಥ್ರೂ ನೈಟ್ಸ್ ಲೈಕ್ ದಿಸ್ ಒನ್ ಐ ಹೆಲ್ಡ್ ಹರ್ ಇನ್ ಮೈ ಆರ್ಮ್ಸ್. ಏಕೆಂದರೆ ಇಂತಹ ರಾತ್ರಿಗಳಲ್ಲಿ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಹಿಡ್ಕೊಂಡಿದ್ದೆ. ಆ ಸಂತೋಷದ ಸಮಯ ಇನ್ನೂ ಆ ನೋವನ್ನು ಹೆಚ್ಚಿಸುತ್ತಾ ಹೋಗುತ್ತೆ. ಮೈ ಸೋಲ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ದಟ್ ಇಟ್ ಹ್ಯಾಸ್ ಲಾಸ್ಟ್ ಹರ್, ದೋ ದಿಸ್ ಬಿ ದ ಲಾಸ್ಟ್ ಪೇನ್ ದಟ್ ಶಿ ಮೇಕ್ಸ್ ಮೀ ಸಫರ್. ನನ್ನ ಆತ್ಮ ಅವಳನ್ನು ಕಳ್ಕೊಂಡಿದೆ. ನನ್ನ ಆತ್ಮಕ್ಕೆ ಇನ್ನೂ ತೃಪ್ತಿ ಅನ್ನೋದು ಸಿಕ್ಕಿಲ್ಲ. ಆ ನೋವು ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೇ ಇದೆ. ಇದು ಅವಳು ನನಗೆ ಕೊಟ್ಟಿರ್ತಕ್ಕಂತಹ ನೋವಾಗಿದೆ. ಅವಳು ನನಗೆ ಅನುಭವಿಸಲು ಕೊಟ್ಟಿರ್ತಕ್ಕಂತಹ ಕೊನೆಯ ನೋವಾಗಿದೆ. ಕವಿ ತನ್ನ ದುಃಖಕ್ಕೆ ಕೊನೆ ಇರಬಹುದು ಅಂತ ಈ ಸಾಲೆಲ್ಲ ಆಶಿಸ್ತಾ ಇದ್ದಾರೆ. ಆ್ಯಂಡ್ ದೀಸ್ ದ ಲಾಸ್ಟ್ ವರ್ಸಸ್ ದಟ್ ಐ ರೈಟ್ ಫಾರ್ ಹರ್. ನೋಡಿ, ಇಲ್ಲಿ ಕೊನೆಯ ಸಾಲನ್ನು ಹೇಳ್ತಾ ಇದ್ದಾರೆ. ಏಕೆಂದರೆ ಈ ಮೊದಲ ಸಾಲಲ್ಲಿ ಹೇಳಿದ ನೋಡಿ, ದೋ ದಿಸ್ ಬಿ ದ ಲಾಸ್ಟ್ ಪೇನ್ ದಟ್ ಶಿ ಮೇಕ್ಸ್ ಮೀ ಸಫರ್. ಇದೇ ಅವಳ ಒಂದು ಕೊನೆಯ ಸಮಯ, ನನ್ನನ್ನು ಇನ್ನೂ ನಾನು ನೋವು ಅನುಭವಿಸುವಂತೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ, ಆ್ಯಂಡ್ ದೀಸ್ ದ ಲಾಸ್ಟ್ ವರ್ಸ್ ದಟ್ ಐ ರೈಟ್ ಫಾರ್ ಹರ್. ನಾನು ಅವಳಿಗಾಗಿ ಬರೆಯುವ ಕೊನೆಯ ಒಂದು ಸಾಲಾಗಿದೆ ಅಥವಾ ಕೊನೆಯ ಒಂದು ಪದ್ಯ ಆಗಿದೆ ಅಂತ ಹೇಳ್ತಾರೆ. ಕವಿ ತನ್ನ ಪ್ರೀತಿಯ ಬಗ್ಗೆ ಬರೀತಾ ಇದನ್ನು ಹೇಳ್ತಾ ಇದ್ದಾರೆ. ಇದೇ ನನ್ನ ಕೊನೆಯ ಸಾಲು, ಆಕೆಯ ಬಗ್ಗೆ ನಾನು ಬರೆಯೋದು ಅಥವಾ ಪದ್ಯವನ್ನು ಬರೆಯೋದು ಅಂತ ಹೇಳ್ತಾ, ಮೇ ಬಿ ಇಲ್ಲಿ ಕವಿ ಬರೆಯೋದನ್ನು ನಿಲ್ಲಿಸಲು ಅವರು ನಿರ್ಧರಿಸಿರಬಹುದು, ಅಥವಾ ಈ ಸ್ಯಾಡೆಸ್ಟ್ ಲೈನ್ಗಳನ್ನು, ಈ ನೋವಿನ ಸಾಲುಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಕೊನೆ ಮಾಡ್ತಾ ಇದ್ದಾರೆ. ಐ ರೈಟ್ ಫಾರ್ ಹರ್, ಅವಳಿಗಾಗಿ, ಅಂದರೆ ಅವಳ ನೋವು, ಅವಳು ಕೊಟ್ಟಿರ್ತಕ್ಕಂತಹ ನೋವನ್ನು, ಅವಳನ್ನು ಕಳ್ಕೊಂಡಿರ್ತಕ್ಕಂಥ ನೋವಿನ ಬಗ್ಗೆ ಈ ಸಾಲು ಕೊನೆಯದಾಗಿ ಬರೀತಾ ಇದ್ದೇನೆ, ಅಥವಾ ಈ ಕವಿತೆ ಕೊನೆ ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದ ಎಕ್ಸ್ಪ್ಲನೇಷನನ್ನು ಕೇಳಿದ್ದೀರಾ. ಹಾಗೆ ಇಂಗ್ಲೀಷ್ ಸಮ್ಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.